ಎಲ್ರಿಗೂ ನಮಸ್ಕಾರ. ಇವತ್ತು ಮೊಳಕೆ ಕಾಳಿನ ದೋಸೆ ಮಾಡೋದನ್ನ ನಾನು ಹೇಗೆ ಅಂತ ಹೇಳ್ಕೊಡೋಕ್ಕೆ ಬಂದಿದ್ದೀನಿ. ಇದನ್ನು ಹಿಂದಿನಲ್ಲಿ ಮೂಂಗ್ ಚಿಲ್ಲ ಅಂತಲೂ ಕರೀತಾರೆ. ಮೊದಲನೇದಾಗಿ ಪೇಸ್ಟ್ ಮಾಡ್ಕೊಬೇಕು. ನಂತರ ಆನಿಯನ್, ಟೊಮೊಟೊ, ಕೊರೆಂಡರ್ ಎಲ್ಲ ಈ ಥರ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು, ಪೆಪ್ಪರ್ ಹಾಕ್ಕೊಳ್ಳಿ. ಇದು ಕಂಪ್ಲೀಟಾಗಿ ಹೆಲ್ದಿ ದೋಸೆ. ಇದು ನಾರ್ಮಲಾಗಿ ಆಯಿಲ್ ಫ್ಯಾಟ್ ಏನಿರಲ್ಲ, ಜೀರೋ ಫ್ಯಾಟು, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮಿಕ್ಸ್ ಮಾಡಿರೋ ಪ್ಯಾಟ್ರನ್ನ ಈ ಥರ ತವ ಮೇಲೆ ಹಾಕ್ಕೊಳ್ಳಿ. ತವ ಮೇಲೆ ಹಾಕೊಂಡ ತಕ್ಷಣ ನಿಮ್ಗೆ ಏನಾದರೂ ಅದಕ್ಕೆ ಸಬ್ಜಿ ಬೇಕು ಅಂದರೆ ಈ ಥರ ನಾವು ಪನ್ನೀರ್ ಮತ್ತು ಗ್ರೀನ್ ಪೀಸ್ ಸಬ್ಜಿ ಮಾಡ್ಕೊಬೋದು. ಈ ಥರ ಆಗುತ್ತೆ. ಇದಕ್ಕೆ ಸಾಲ್ಟ್, ಪೆಪ್ಪರ್, ಜೀರಾ ಪೌಡ್ರ್ ಹಾಕೊಂಡ್ರೆ ಸಾಕು, ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಈ ಕಡೆ ದೋಸೆ ಮೂಂಗ್ ಚಿಲ್ಲ ರೆಡಿಯಾಗಿದೆ. ಹೆಸರು ಬೇಳೆ ಆಗಿರೋದ್ರಿಂದ ತುಂಬ ಹೆಲ್ದಿ ಆಗಿರುತ್ತೆ ಆ್ಯಕ್ಚುಲಿ. ಇದು ನೋಡಿ, ಮಾಡಿ ತಿನ್ನಿ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಿಂತ ತುಂಬ ಚೆನ್ನಾಗಿರುತ್ತೆ ಇದು ಆ್ಯಕ್ಚುಲಿ. ಈ ಥರ ರೆಡಿಯಾಗಿದೆ. ಇದೇ ಮೂಂಗ್ ಚಿಲ್ಲ. ತುಂಬ ಈಸಿಯಾಗಿ ಮಾಡಿ ಮನೆಯಲ್ಲಿ, ತುಂಬ ಸಿಂಪಲ್ಲಾಗಿ ಶಾರ್ಟಾಗಿ ಮಾಡಿ ತಿನ್ಬೋದು. ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಈ ಥರ ಆಗುತ್ತೆ ನೋಡಿ. ಇದಕ್ಕೆ ನೀವು ಗ್ರೀನ್ ಚಟ್ನಿ ಅಂದರೆ ಮಿಂಟ್ ಚಟ್ನಿ ಬೇಕಾದ್ರೂ ಮಾಡ್ಕೊಬೋದು. ನಮಸ್ಕಾರ.